ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಗುಜರಾತ್ ಗೇಮಿಂಗ್ ಝೋನ್ನ ಅಗ್ನಿ ಅವಘಡದಲ್ಲಿ 24 ಮಂದಿ ಸಜೀವ ದಹನ. ಸಾವನ್ನಪ್ಪಿದವರ ಕುಟುಂಬಕ್ಕೆ ಪ್ರಧಾನಿ ಮೋದಿ ಸಂತಾಪ. ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಲಾಕಪ್ ಡೆತ್ ಆರೋಪಕ್ಕೆ ಚನ್ನಗಿರಿ ಠಾಣೆ ಮೇಲೆ ಅಟ್ಯಾಕ್. 2 ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ. ಆದಿಲ್ ಸಾವಿನ ಬಗ್ಗೆ ಕುಟುಂಬಸ್ಥರಲ್ಲೇ ಗೊಂದಲ. ಮೊಮ್ಮಗನನ್ನ ಕಳುಹಿಸಿದ್ದು ಗೌರು ಎಂದ ಸಿಎಂ ಮಾತಿಗೆ ಎಚ್ಡಿಕೆ ಕಿಡಿ. ರಾಕೇಶ್ ಸಾವಿನ ಪ್ರಶ್ನೆ ಎತ್ತಿದ ಕುಮಾರಸ್ವಾಮಿಗೆ ಅಣ್ಣನ ಮಗನ ರೇಪ್ ಕೇಸ್ನ ತಿರುಗೇಟು ಕೊಟ್ಟ ಸಿಎಂ. ವಿಡಿಯೋ ಹಂಚಿಕೆ ಬಗ್ಗೆ ಏಟು ಎದಿರೇಟು. ಹಿಂದಿನ ಟೀಕೆಗೆ ಎಚ್ಚೆತ್ತು ಸಂಪ್ರದಾಯದಂತೆ ಮಂಜುನಾಥನ ದರ್ಶನ. ಸಿಎಂ ಡಿಸಿಎಂ ಒಟ್ಟಾಗಿ ಧರ್ಮಸ್ಥಳದಲ್ಲಿ ಹರಕೆ ಪೂರೈಕೆ. ಸಿದ್ದು ಡಿಕೆಶಿ ಭೇಟಿ ವೇಳೆಯೇ ಜೈ ಶ್ರೀರಾಮ್ ಘೋಷಣೆ ಕೂಗಿದ ಭಕ್ತರು. ಉಡುಪಿಯಲ್ಲಿ ಮಧ್ಯರಾತ್ರಿ ಕಾರ್ನಿಂದ ಡಿಕ್ಕಿ ಹೊಡೆದು ಗ್ಯಾಂಗ್ ವಾರ್. ಗರುಡ ಗ್ಯಾಂಗ್ನ ಸದಸ್ಯರಲ್ಲಿ ತಲ್ವಾರ್ನಿಂದ ಮಾರಾಮಾರಿ. ಒಬ್ಬನ ಸ್ಥಿತಿ ಗಂಭೀರ, 2 ಅರೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.